ರಾಘವೇಂದ್ರ ಹಿಟ್ನಾಳ್ಕರನ್ನು ರಾಜ್ಯ ಸಚಿವರನ್ನಾಗಿ ನೇಮಕ ಮಾಡಲು ಕನಕ ಯುವ ಸೇನಾ ಸಂಘ ಕಲಬುರಗಿ ಹಾಗೂ ಕಲ್ಯಾಣ ಕರ್ನಾಟಕ ವಿಭಾಗ ಕುರುಬ ಸಮಾಜದ ಪ್ರಮುಖರಿಂದ ಆಗ್ರಹ ಮಾಡಲಾಯಿತು. ನಗರದ ಪತ್ರಿಕಾ ಭವನದಲ್ಲಿ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ ಕುರುಬ ಸಮಾಜದ ಹಿರಿಯ ಕಾಂಗ್ರೆಸ್ ನಾಯಕರು ಹಾಗೂ ಕೊಪ್ಪಳ ಮತಕ್ಷೇತ್ರ ಜನಪ್ರಿಯ ಶಾಸಕರಾದ ರಾಘವೇಂದ್ರ ಹಿಟ್ನಾಳ್ಕರ್ ಅವರನ್ನು ರಾಜ್ಯ ಸಚಿವರನ್ನಾಗಿ ನೇಮಕ ಮಾಡುವಂತೆ ಆಗ್ರಹಿಸಿ, ರಾಘವೇಂದ್ರ ಹಿಟ್ನಾಳ್ಕರ್ ಅವರನ್ನು ತಮ್ಮ ಒಂದು ಮತಕ್ಷೇತ್ರದಲ್ಲಿ ಅನೇಕ ಮೂಲಭೂತ ಸೌಕರ್ಯಗಳ ಜೊತೆಗೆ ಇನ್ನೂ ಅನೇಕ ರೀತಿಯ ಕೊಡುಗೆಗಳು ನೀಡಿದ್ದಾರೆ. ಇವರನ್ನು ರಾಜ್ಯ ಸಚಿವರನ್ನಾಗಿ ನೇಮಕ ಮಾಡುವುದರಿಂದ ಪಕ್ಷದ ಸಂಘಟನೆ ಬಲಪಡಿಸುವುದು ಮಹತ್ವ ಪಾತ್ರ ವಹಿಸುತ್ತದೆ ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಮಲ್ಲಿಕಾರ್ಜುನ ಪೂಜಾರಿ ಅಂತ ರಾಜ್ಯ ಕುರುಬ ಸಂಘದ ನಿರ್ದೇಶಕರು. ಇವತ್ತಿನ ದಿವಸ ಪತ್ರಿಕಾಗೋಷ್ಠಿ ಕರೆಯಲು ಕಾರಣವೆಂದರೆ, ನಮಗೆ ಗೊತ್ತಿದ್ದ ಹಾಗೆ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಸರ್ಕಾರವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಹೈಕಮಾಂಡ್ನಿಂದ ಮಂತ್ರಿಮಂಡಲ ವಿಸ್ತರಣೆ ಮಾಡಬೇಕಂತೂ ಎಲ್ಲೋ ಒಂದು ಕಡೆ ಕೂಗು ಕೇಳಿ ಬರ್ತಾ ಇದೆ. ರಾಜ್ಯದಲ್ಲಿರುವ ಎಲ್ಲ ಶಾಸಕರು ಮಂತ್ರಿಗಳು ಮಂತ್ರಿಗಳಾಗಬೇಕನ್ನೋ ಆಸೆಯಿಂದ ಎಲ್ಲರೂ ತಮ್ಮ ನಾಯಕರಿಂದ ರಿಕಮೆಂಡ್ ಮಾಡಿಕೊಂಡು ಎಲ್ಲರೂ ದಿಲ್ಲಿ ಹತ್ತಾ ಇದ್ದಾರೆ. ಈ ಗುಲ್ಬರ್ಗ ವಿಭಾಗದ ನಮ್ಮದೇನು ಕೋರಿಕೆ ಏನಂದರೆ, ಈ ಭಾಗದಲ್ಲಿ ಕುರುಬ ಸಮಾಜದ ಯಾವುದೇ ಶಾಸಕರು ಇರೋದಿಲ್ಲ. ಬೀದರಿಂದ ಕೊಪ್ಪಳವರೆಗೂ ಬರೀ ಒಬ್ಬರೇ ಶಾಸಕರಿದ್ದಾರೆ, ರಾಘವೇಂದ್ರ ಹಿಟ್ನಾಳ್ ಸರ್ ಅವರು. ನಾವು ಸಾಕಷ್ಟು ಸಲ ಪಕ್ಷದಲ್ಲಿ ಇದ್ದುಕೊಂಡು ನಮ್ಮ ಮುಖಂಡರೆಲ್ಲ ಕೇಳ್ಕೊಂಡಾಗ, ಏನೇನು ಅವಕಾಶಗಳಿದ್ದಾಗ ಕೇಳಿದಾಗ ಯಾವ ಅವಕಾಶಗಳು ಕೂಡ ನಮಗೂ ಸಿಕ್ಕಿಲ್ಲ. ಮುಂದೆ ಲೋಕಸಭಾ ಎಲೆಕ್ಷನ್ನಲ್ಲಿ ಪ್ರಚಾರ ಮಾಡುವಾಗ ಕೂಡ ಒಂದು ಬೋರ್ಡ್ ಅಧ್ಯಕ್ಷ ರಾಜ್ಯದ್ದು ಹಾಗೂ MLC ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದರು. ಇಲ್ಲಿವರೆಗೂ ಕೂಡ ಅದು ನೆರವೇರಿರುವುದಿಲ್ಲ. ಮತ್ತು ಈ ಭಾಗದಲ್ಲಿ MLC ಮಾಡಬೇಕನ್ನೋ ಕೂಗು ಸುಮಾರು ವರ್ಷಗಳಿಂದ ಬರ್ತಾಯಿದೆ. ಅಮತಪ್ಪ ಕಂದಕೂರು ಆಗೋಕ್ಕಿಂತ ಮುಂಚೆಯಿಂದ ಹಿಡಿದು ಇಲ್ಲಿವರೆಗೂ ಈ ಭಾಗದ ಈ ಸಮಾಜಕ್ಕೆ ಯಾವುದೇ ಪ್ರಾತಿನಿಧ್ಯ ಸಿಕ್ಕಿರೋದಿಲ್ಲ. ಮೊನ್ನೆ ಬೋರ್ಡ್ ಅಧ್ಯಕ್ಷ ಆಗುವಾಗ ದೇವೇಂದ್ರಪ್ಪ ಮರ್ತರನ್ನೊಬ್ಬರನ್ನ ಕುರಿ ಮಂಡಳಿಯ ಅಧ್ಯಕ್ಷರಾಗಿ ಮಾಡಿದ್ದಾರೆ. ತದನಂತರ ಎಲೆಕ್ಷನ್ನಲ್ಲಿ ಕೂಡ ಇನ್ನೊಂದು ಬೋರ್ಡು ಇನ್ನೊಂದು MLC ಕೊಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ರು. ಅದು ಇನ್ನೂವರೆಗೂ ಈಡೇರಿಲ್ಲ. ಇವಾಗ ಈ ಮಂತ್ರಿಮಂಡಲದ ವಿಸ್ತರಣೆ ಬಗ್ಗೆ ಚರ್ಚೆ ನಡೀತಾ ಇದೆ. ಬೀದರಿಂದ ಕೊಪ್ಪಳವರೆಗೂ ಇರೋದು ಒಬ್ಬರು ಶಾಸಕರು ರಾಘವೇಂದ್ರ ಹಿಟ್ನಾಳ್ ಸರ್. ಅದಕ್ಕೂ ಒಂದು ವೇಳೆ ಈ ಭಾಗದಲ್ಲಿ ಈ ಸಮಾಜಕ್ಕೆ ಪ್ರಾತಿನಿಧ್ಯ ಕೊಡಬೇಕು ಅನ್ನೋದು ನಮ್ಮೆಲ್ಲರ ವಾದ ಆಗಿದೆ. ಅದು ಇರೋದು ಒಬ್ಬರು ಶಾಸಕರು ರಾಘವೇಂದ್ರ ಹಿಟ್ನಾಳ್ ಸರ್ ಅವರು. ಸುಮಾರು ಅವರು ಕೂಡ 3 ವರ್ಷಗಳ ಕಾಲ ಮಂತ್ರಿಗಳಾಗಿದ್ದಾರೆ, MLA ಆಗಿದ್ದಾರೆ. ಅವ್ರ ತಮ್ಮ ಕೂಡ ಮೊನ್ನೆ ಕೊಪ್ಪಳದ MP ಕೂಡ ಆಗಿದ್ದಾರೆ. ನಮ್ಮ ಭಾಗದಲ್ಲಿ ಬೀದರಿಂದ ಕೊಪ್ಪಳವರೆಗೂ ಬರೀ ಕೊಪ್ಪಳಕ್ಕಷ್ಟೇ ಅವಕಾಶ ಸಿಕ್ಕಿದೆ. ಇಲ್ಲಿ ಬೇರೆ ಯಾರಿಗೂ ಅವಕಾಶ ಸಿಕ್ಕಿರೋದಿಲ್ಲ. ಅದಕ್ಕಾಗಿ ನಾವು ಇರೋ ಒಬ್ಬರಿಂದ ಶಾಸಕರನ್ನೇ ಮಂತ್ರಿ ಮಾಡಬೇಕಂತ ನಮ್ಮದೊಂದು ಒಕ್ಕೂಟು ಇದಿದೆ. ಒಕ್ಕೂರಿನಿಂದ ಒಂದು ಎಲ್ಲ ಸಮಿತಿಯವರೊಂದು ಕೋರಿಕೆ ಇದೆ. ಹೇಗಾದರೂ ಮಾಡಿ ಈ ಭಾಗದ ಜನತೆಯ ಅಶೋತ್ರಗಳು ಈಡೇರಿಸಿಕೊಳ್ಳಲು ಒಬ್ಬ ನಾಯಕ ಬೇಕಲ್ಲ, ಒಬ್ಬರು ಮಂತ್ರಿ ಆಗಬೇಕಂತ ಅನ್ನೋ ಅಪೇಕ್ಷೆ ಇದೆ ಎಲ್ಲ ಭಾಗದ ಎಲ್ಲ ಮುಖಂಡರುಗಳದು. ಎಲ್ಲ ಯುವಕರಿದ್ದಾರೆ ಇವತ್ತು ನಮ್ಮ ಜೊತೆಯಲ್ಲಿ. ಎಲ್ಲರೂ ಹೇಳಿದ್ದಾರೆ, ಈ ಭಾಗಕ್ಕೆ ಒಬ್ಬರು ಸಚಿವ ಸ್ಥಾನ ಬೇಕಾಗಿತ್ತು. ಅದಕ್ಕೆ ರಾಘವೇಂದ್ರ ಹಿಟ್ನಾಳ್ ಸರ್ನ ಪರಿಗಣಿಸಿ ಮಂತ್ರಿಗಳು ಮಾಡಬೇಕು ಅಂತ ರಾಜ್ಯಸಭೆ ಕ್ಯಾಬಿನೆಟ್ ದರ್ಜೆಯ ಮಂತ್ರಿಗಳಾಗಿ ಪರಿಗಣಿಸಬೇಕಂತ ನಮ್ಮ ಒಕ್ಕೂಟದ ಒಂದು ಧ್ವನಿಯಾಗಿದೆ. ಇವತ್ತು ದಿವಸ ನಾವು ಕೂಡಲಕ್ಕೆ ಕಾರಣ ಮುಖ್ಯ ಅದೇ. ಈ ಭಾಗದ 40 ವರ್ಷಗಳಿಂದ ಕುರುಬದ ಯಾವುದೇ ಆಸೆಗಳು ಈಡೇರಿಲ್ಲ. ಆದರೂ ಕೂಡ ಯಾರೂ ಕೂಡ ಪಕ್ಷದಲ್ಲಿ ಯಾವುದೇ ಭಿನ್ನಮತ ಇರಲಾರ್ದೇ ಎಲ್ಲರೂ ಸರಿದೂಗಿಸ್ಕೊಂಡೇ ಹೋಗಿವಿ. ಅಧಿಕಾರ ಸಿಗಲಿ ಸಿಗದೇ ಇರೋದಿರಲಿ, ಅಧಿಕಾರ ಸಿಕ್ಕಾಗ ಅನುಭವಿಸಿದ್ದಾರೆ, ಯಾರಿಗಾರು ಸಿಗಲಿ, ಸಿಗದೇ ಇದ್ದಾಗ ಸಿಕ್ಕಿಲ್ಲ ಅಂತ
ಒಂದು ಕೊರತೆ ಕೂಡ ನೀಗಿಸ್ಬೇಕಂತ ತಮ್ಮೆಲ್ಲರನ್ನೂ ಧ್ವನಿಯಾಗಿ ಕೇಳ್ತಾ ಇದ್ದೀವಿ. ಇವತ್ತಿನ ದಿವಸ ಕೂಡ್ಲಕ್ಕ ರೀಸನ್ ಅದೇ, ರಾಘವೇಂದ್ರ ಹಿಟ್ನಾಳ್ ಸರ್ನ ಈ ಭಾಗದ ಒಬ್ಬ ಮಂತ್ರಿಯನ್ನು ಮಾಡಿ ಈ ಭಾಗಕ್ಕೆ ಆಗಿರೋ ಅನ್ಯಾಯನ ಒಬ್ಬ ಕುರುಬ ಸಮಾಜದ ಮುಖಂಡರನ್ನ ಮಂತ್ರಿಯನ್ನಾಗಿ ಮಾಡಬೇಕನ್ನೋದೇ ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ. ಭಾಗಕ್ಕೆ ಕುರುಬರಿಗೆ ಅನ್ಯಾಯ ಆಗಿದ್ದ ಸಲುವಾಗಿ ನಾವು ಈ ಅನ್ಯಾಯವನ್ನು ಸರಿಪಡಿಸಬೇಕಾದ್ರೆ ರಾಘವೇಂದ್ರ ಹಿಟ್ನಾಳ್ ಅವರಿಗೆ ಈ ಭಾಗಕ್ಕೆ ಒಬ್ಬರೇ ಒಬ್ಬರು ಶಾಸಕರಿದ್ದಾರೆ. ಅದರ ಸಲುವಾಗಿ ಹೈದರಾಬಾದ್ ಕರ್ನಾಟಕದ ಕುರುಬರಿಗೆ ಅನ್ಯಾಯ MLC ಮಾಡ್ತಾರಂದ್ರೆ MLC ಮಾಡಿಲ್ಲ, ಬೋರ್ಡ್ ಚೇರ್ಮನ್ ಮಾಡ್ತಾರಂದ್ರೆ ಬೋರ್ಡ್ ಚೇರ್ಮನ್ ಮಾಡಿಲ್ಲ. ನಾವೇನು ಇವರು ಇದರಾಗೇನ ಗುರಿಗಳನ್ನ ಕಾಣ್ಬಿಟ್ಟಿವಿ. ಎಲ್ಲ ಜನರು ಓಟ್ ಹಾಕಿವಿ. 90% ಓಟು ಕಾಂಗ್ರೆಸ್ಗೆ ಹಾಕಲ್ಲ, ಕುರುಬರು ಓಟ್ ಹಾಕಿದ್ದೀವಿ. ಆದ್ರೂ ಈ ಭಾಗಕ್ಕೆ ಒಬ್ಬರು MLA ಇಲ್ಲ. ರಾಘವೇಂದ್ರ ಹಿಟ್ನಾಳ್ ಅವರು MLA ಆದ್ರ. ಅದಕ್ಕೆ ನಮಗೆ ಈ ಭಾಗಕ್ಕೆ ಅನ್ಯಾಯ ಆಗಿದ್ದು ಏನು ಕುರುಬರು ಹೋಗಿ ಹೇಳ್ಕೋಬೇಕಂದ್ರೆ ಈಗ ಜಾತಿ ವ್ಯವಸ್ಥೆ ಅಂತ ಅದೇ ಅಲ್ಲ. ಅದ್ರ ಸಲುವಾಗಿ ನಮ್ಮ ಜಾತಿದವರಿಗೆ ಒಬ್ಬ ನೀವು ಮಂತ್ರಿ ಮಾಡಿದ್ರೆ ಈ ಭಾಗಕ್ಕೆ ಅಂತಂದ್ರೆ ನಮ್ಮ ಸಣ್ಣ ಸಣ್ಣ ಏನು ಸಮಸ್ಯೆಗಳು ಹೋಗಿ ಹೇಳ್ಬೇಕಾಗ್ತದೆ ಅಂತೇಳಿ ನಮ್ಮೆಲ್ಲ ಕುರುಬದ ಒಂದು ಅಭಿಪ್ರಾಯ ಅದ. ಅದ್ರ ಸಲುವಾಗಿ ರಾಘವೇಂದ್ರ ಹಿಟ್ನಾಳ್ ಅವರಿಗೆ ಮಂತ್ರಿ ಮಾಡೋದ್ರಿಂದ ಈ ಭಾಗಕ್ಕೆ ಒಳ್ಳೆಯ ಕುರುಬರು ಒಂದು ಯಾರೇ ಒಂದು ಗರೀಬರಿದ್ದರು ನಮ್ಮ ಮಂತ್ರಿ ಇದ್ದಾರೆ ಎಲ್ಲ ಹೇಳ್ಬೇಕಾಗ್ತದ. CM ನಂಬರ್ ಇಲ್ಲ ಅಂತಿಲ್ಲ, ಸಣ್ಣ ಸಣ್ಣ ವಿಷಯ ಹೋಗಿ CM ಮುಂದೆ ಹೇಳಕ್ಕಾಗಲ್ಲ. ಹಾಗಾಗಿ ನಾವು ಸಣ್ಣ ಸಣ್ಣ ವಿಷಯ ಏನಿದ್ದಾಗ ನಮ್ಮ ಮಂತ್ರಿಗೆ ಹೇಳ್ಬೇಕಾಗ್ತದ. ಈಗ ಸುರೇಶ್ ಬೆರೆತಿಯರ ಆಗ್ಬೇಕಾರ ಅದೇ ಈ ನಮ್ಮ ಹೈದರಾಬಾದ್ ಭಾಗಕ್ಕೆ ಇವರು ಮಂತ್ರಿ ಆಗೋದ್ರಿಂದ ನಮ್ಗೆ ಇದರ ಅನುಕೂಲ ಆಗ್ತದೆ ಅಂತೇಳಿ ನಾವು ಅನಿಸಿಕೆ ಅದ. ಅದ್ರ ಸಲುವಾಗಿ ನಾವು ಹೈಕಮಾಂಡ್ದವರಿಗೆಲ್ಲ ಮನವಿ ಮಾಡ್ಕೋತೀವಿ. ಈ ಭಾಗದವ್ರು ಗುಲ್ಬರ್ಗದವ್ರು ಎಲ್ಲರೂ ಎಲ್ಲ ಅಧ್ಯಕ್ಷರುಗಳು ಕಾರ್ಯದರ್ಶಿ ಎಲ್ಲ ಸಮಾಜದವ್ರು ಎಲ್ಲರೂ ಇದ್ದೀವಿ. ಎಲ್ಲರೂ ಸಮಾಜ ವತಿಯಿಂದ ನಾವು ರಾಘವೇಂದ್ರ ಹಿಟ್ನಾಳ್ ಅವರಿಗೆ ಮಂತ್ರಿ ಮಾಡ್ಬೇಕಂತ ಹೈಕಮಾಂಡ್ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀವಿ. ಮಾಡಿದ್ರೆ ಭಾಳ ಒಳ್ಳೆಯದದ. ಮುಂದಿನ ದಿನಗಳಲ್ಲಿ ಅವರು ಈ ಭಾಗದಾಗ ಓಡಾಡಿ ನಮ್ಮ ಸಮಾಜ ಓಟುಗಳು ಮತ್ತು ಕೂಡಿಸಿ ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾರೆ ಅಂತೇಳಿ ನಮ್ಮ ಅನಿಸಿಕೆ ಅದ, ಸಮಾಜದ ಒಂದು ಅನಿಸಿಕೆ ಅದ. ನಾವು ಎರಡು ಮಾತಾಡಿ ನಮ್ಮ ಹೆಸರು ಸಿದ್ದಪ್ಪ ಪೂಜಾರಿ, ಯುವ ಕುರುಬರದ ಕಾರ್ಯಾಧ್ಯಕ್ಷ ಸಿದ್ದು ಪೂಜಾರಿ.